ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೆಳಗ್ಗೆನೆ ಹಂಡೆಯಲ್ಲಿ ನೀರು ಕಾಯಿಸ್ತಾ ಇದ್ವಿ. ಮಗನಿಗೆ ಸ್ನಾನ ಮಾಡಿಸ್ಬೇಕಿತ್ತು. ವಾರದಲ್ಲಿ 2 ಟೈಮ್ ತಲೆಗೆ ಸ್ನಾನ ಮಾಡಿಸ್ತೀವಿ. ನಡಿ ಚಿನ್ನಿ, ನಡಿ ನಡಿ. ಕೋಕ ಏನ್ ಮಾಡ್ತಾ ಇದ್ದೆ? ಕೋಕ ಮಕ್ಕಳಿಗೆ ತಲೆ ಸ್ನಾನ ಅಂತ ಬಂದ್ರೆ ನಾವು ಹಂಡೆ ನೀರಲ್ಲೇ ಕಾಯಿಸಿ ಮಾಡಿಸೋವಂಥದ್ದು. 3 ತಿಂಗಳವರೆಗೂ ದಿವಸ ಬಿಟ್ಟು ದಿವಸ ಮಾಡಿಸ್ತೀವಿ ತಲೆಗೆ. 3 ತಿಂಗಳಾದ್ಮೇಲೆ ವಾರದಲ್ಲಿ 3 ದಿವಸ. ಇವಾಗ 7 ತಿಂಗಳಲ್ವಾ, ಹಾಗಾಗಿ ವಾರದಲ್ಲಿ ಸೋಮವಾರ ಶುಕ್ರವಾರ 2 ಟೈಮು ಎಣ್ಣೆ ಹಚ್ಚಿ ಮೈಗೆಲ್ಲ ತಲೆಗೆಲ್ಲ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸ್ತೀವಿ. ಇಬ್ರಿಗೂ ಅಷ್ಟೇನೆ. ಸ್ವಲ್ಪ ಹಂಡೆ ನೀರು ಚೆನ್ನಾಗಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಂತ. ಅವಾಗಿನ ಕಾಲದಲ್ಲೆಲ್ಲ ಇತ್ತು ಹಂಡೆ ಒಲೆ ಎಲ್ಲ. ಈಗ ಯಾರ ಮನೇಲೂ ಅಷ್ಟು ಹಂಡೆ ಒಲೆ ಎಲ್ಲೂ ಕಾಣಿಸಲ್ಲ. ಇದ್ರೆ ಒಳ್ಳೇದು. ಅದರಿಂದ ತಲೆ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ಚೆನ್ನಾಗಿರುತ್ತೆ. ಇದು ಬೆಳಗ್ಗೆನೆ ಪುಳಿಯೋಗರೆ ಮಾಡಿದ್ರು. ನಾನು ಪುಳಿಯೋಗರೆ ತಿನ್ಲಿಲ್ಲ, ಮಶ್ರೂಮ್ ಗ್ರೇವಿ ಮಾಡ್ಕೊಂಡೆ. ನೋಡಿ, ಒಂದು 11:15 11:45 ಆಗಿದೆ. ಮಗನ್ಗೆ ಸರಿ ತಿನ್ಸೋ ಟೈಮು. ಬೆಳಗ್ಗೆ ಒಂದು 11:15 12 ಗಂಟೆ ಒಳಗಡೆ ಸರಿ ತಿನ್ಸ್ಬಿಡ್ತೀವಿ. ಈ ರೀತಿ ಫಸ್ಟೇ ಬಿಸಿನೀರಲ್ಲಿ 1 ಸ್ಪೂನ್ ಹಾಕೊಂಡು ಗಂಟು ಇಲ್ದಂಗೆ ಕಲ್ಸ್ಕೊಂತಾರೆ ನಮ್ಮಮ್ಮ. ನಮ್ಮಮ್ಮನೇ ತಿನ್ಸೋದು ಅವನ್ಗೆ. ಪಕ್ಕದಲ್ಲಿ ಮಶ್ರೂಮ್ ಗ್ರೇವಿ ಆಗ್ತಾ ಇದೆ, ಮತ್ತೆ ಅವನ್ಗೂ ಸರಿ ಇಟ್ಕೊಂಡಿದೀವಿ. ಸ್ವಲ್ಪ ಬಿಸಿನೀರು ಸೆಂಟ್ರಲ್ಲಿ ಹಾಕಿ ಅದು ಗಂಟು ಆಗದೆ ಇರೋ ತರ ಮಾಡ್ಕೋಬೇಕು. ಒಂದೇ ಒಂದು ಡ್ರಾಪ್ ತುಪ್ಪ ಹಾಕ್ತಿವಿ. ನಂದಿನಿ ತುಪ್ಪನೇ ಯೂಸ್ ಮಾಡೋದು ಇಬ್ರಿಗೂ ಅಷ್ಟೇ. ಚೆನ್ನಾಗಿರುತ್ತೆ. ಮತ್ತೆ ನಾನು ಸ್ವಲ್ಪ ರಾಗಿ ದೋಸೆ ಮತ್ತೆ ಮಶ್ರೂಮ್ ಗ್ರೇವಿ ಹಾಕೊಂಡು ತಿಂದೆ. ಮಶ್ರೂಮು ಅಂದ್ರೆ ಯಾರಿಗಿಷ್ಟ ಇರಲ್ಲ, ಎಲ್ರಿಗೂ ಇಷ್ಟನೇ ಮಶ್ರೂಮು. ಈ ಶ್ರಾವಣ ಈ ಚಿಕನ್ ತಿಂದಿರೋ ಟೈಮಲ್ಲಂತೂ ಕೆಲವ್ರಿಗೆ ತುಂಬಾ ಮಶ್ರೂಮು ಮತ್ತೆ ಸೋಯಾ ಚಂಕ್ಸು ಅದೆಲ್ಲ ಯೂಸ್ಫುಲ್ ಆಗುತ್ತೆ. ಸ್ವಲ್ಪ ರೀಪ್ಲೇಸ್ ಮಾಡುತ್ತೆ ಚಿಕನ್ನಿಗೆ ಅದು. ನನ್ನ ಮಗಳದ್ದು ಆಲ್ರೆಡಿ ತಿಂಡಿ ಆಗಿತ್ತು. ಅವಳು ಸ್ವಲ್ಪ ಖಾರ ಇತ್ತು ಮಶ್ರೂಮು ಅಂತ ಅಂದ್ಬಿಟ್ಟು ತಿನ್ಲಿಲ್ಲ. ನನಗೆ ಸ್ವಲ್ಪ ಕಂಪ್ಯೂಟ್ರಲ್ಲಿ ಕೆಲಸ ಇತ್ತು. ಎಲ್ಲ ನನ್ನ ಫೋನಿನ ಎತ್ಕೊಂಡಿದ್ಯಲ್ಲ ಬಾ ಅಷ್ಟೇ ಚಿನ್ನಿ. ನೀ ಯಾವತ್ತು ಕೊಟ್ಟಿದ್ಯಾ ನನಗೆ? ಪೇಪರಲ್ಲಿ ಐತಾ? ನಂಗೆ ಯಾವತ್ತು ಕೊಟ್ಟಿದ್ಯಾ ನೀನು? ಇಷ್ಟಿಷ್ಟು ದೊಡ್ಡ ದೊಡ್ಡ ಚಾಕ್ಲೇಟ್ ತಿಂತಾಳೆ, ಒಂದ್ ದಿವಸಕ್ಕೂ ನನ್ ಕೊಟ್ಟಿಲ್ಲ ಅಲ್ವಾ? ಮಮ್ಮ ಅಂತ ಕೊಟ್ಟಿಲ್ಲ ನೀನು. ನನ್ ಚಾಕ್ಲೇಟ್ಸ್ ಅಂದ್ರೇನೆ ಏನಷ್ಟು ಇಷ್ಟ ಆಗಲ್ಲ ನನ್ಗೆ. ನನಗೆ ಚಾಕ್ಲೇಟ್ಸ್ ತಂದ್ಕೊಡೋದು ತಿನ್ನೋದು ಇಲ್ಲ ನಾನು. ಇವಾಗ ತಿನ್ಬಿಡ್ಲಾ ನಾನು? ತಿನ್ಲಾ? ನೀನು ಅಳ್ತಿಯಮ್ಮ. ಬೇಡ ನೀನು ಬೇಡ ಬೇಡ ಪರವಾಗಿಲ್ಲ 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 ತಿನ್ಬಿಡ್ಲಾ? ನೀನು ಅಳ್ಚ ತಗೊಳಮ್ಮ. ಬೇಡ ನನಗೆ ಕೋಳಿಗೆ ಬೇಡಮ್ಮ, ಕೋಳಿಗೆ ಬೇಡ, ನಂಗೂ ಬೇಡ. ನನ್ ತಿನ್ನಲ್ಲ. ನನ್ ಬೂವ ತಿಂತೀನಿ. ಬೂವ ಬೇಡ. ನಂಗೇನು ಚಾಕ್ಲೇಟ್ಸ್ ಇಷ್ಟ ಆಗಲ್ಲ. ಐಸ್ ಕ್ರೀಮ್ ಇಷ್ಟ ನನಗೆ. ಐಸ್ ಕ್ರೀಮ್ ಕೊಡಿಸ್ತೀಯಾ ಮಮ್ಮಗೆ? ಅಲ್ಲ ಅಮ್ಮಮ್ಮಗೆ ಹೇಳೋಗು, ಮಳೆ ಬರ್ತೈತೆ, ಕೋಕ ಎತ್ಕೊಂಡು ಹೋಗು ಬೇಗ. ಮಕ್ಳಿರೋ ಮನೇಲಂತೂ ಎಲ್ಲಿ ನೋಡಿದ್ರು ಮೂಲೆ ಮೂಲೆಯಲ್ಲೂ ಆಟ ಸಾಮಾನೆ ಬಿದ್ದಿರುತ್ತೆ. ನಮ್ಮ ಮನೇಲಂತೂ ಹೆವಿ ಆಗಿರುತ್ತೆ. ಮತ್ತೆ ನಂದು ಫೋನ್ ಮೆಮೊರಿ ತುಂಬಾ ಫುಲ್ ಆಗೋಗಿತ್ತು. ಹಂಗಾಗಿ ನಾನು ಕಂಪ್ಯೂಟರ್ಗೆ ಒಂದ್ಸರಿ ಸ್ಟೋರ್ ಮಾಡ್ಕೊತೀನಿ. ಅದಾದ್ಮೇಲೆ ಹಾರ್ಡ್ ಡಿಸ್ಕ್ ಇದೆ, ಅದಕ್ಕೊಂದ್ ಸ್ವಲ್ಪ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ, ಸ್ವಲ್ಪ ಸೇಫ್ ಆಗಿ ಅದ್ರಲ್ಲಿ ಇರುತ್ತೆ ಅಂತ. ನಾನು ಕಂಪ್ಯೂಟರ್, ಹಾರ್ಡ್ ಡಿಸ್ಕ್ ಮತ್ತೆ ಪೆನ್ ಡ್ರೈವ್ ಈ 3 ಬಳಸ್ತೀನಿ ಮೆಮೊರಿ ಫುಲ್ ಆದಾಗ. ಮೆಮೊರಿ ಕಾರ್ಡ್ ಏನು ನಾನು ಹಾಕಿರಲ್ಲ ಮೊಬೈಲಿಗೆ. ಸೊ ಈಸಿಯಾಗಿ ಸೇಫೆಸ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಕಂಪ್ಯೂಟ್ರಲ್ಲಿ ಹಾಕಿದ್ರು ಸೇಫ್ ಆಗಿರಲ್ಲ ಒಂದೊಂದ್ಸಲಿ. ಏನಾದರೂ ಕಂಪ್ಯೂಟರ್ ಕೆಟ್ಟೋದ್ರೆ ಹಾಕಿರೋ ಡೇಟಾಸ್ ಎಲ್ಲ ಫುಲ್ಲು ಹೊರಟೋಗುತ್ತೆ. ನೋಡಿ ಎಷ್ಟು ಮೆಮೊರೀಸ್ ಸೇವ್ ಮಾಡಿದ್ದೀನಿ ನಾನು ಕಂಪ್ಯೂಟ್ರಲ್ಲಿ.
ತುಂಬ ತುಂಬ ಮೆಮೊರೀಸ್ ಇದ್ದಾವೆ. ನನ್ನ ಮಗಳು ಫೋಟೋ ಇದು. ನನ್ನ ಕಂಪ್ಯೂಟರ್ ತೆಗಿಯೋಕ್ಕೆ ನನಗೆ ಒಂದೊಂದ್ಸಲಿ ಬೇಜಾರಾಗ್ಬಿಡುತ್ತೆ. ತುಂಬ ಮೆಮೊರೀಸು ಸೇವ್ ಮಾಡ್ಬಿಟ್ಟಿದ್ದೀನಿ ನಾನು. ನೋಡಿ, ಏನೇ ತೆಗೆದ್ರೂ ಈ ನೆನಪು ಅಂತೂ ಬಂದೇ ಬರುತ್ತೆ. ಬೇಡ ಬೇಡ ಅಂದ್ರೂ ಬರುತ್ತೆ. ಚಿನ್ನಿ ಚಿನ್ನಿ ಅದೆಲ್ಲ ಮುಟ್ಬಾರ್ದಮ್ಮ, ಮುಟ್ಬಾರ್ದು ಚಿನ್ನಿ. ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು ಸುಮ್ಮನಿರಮ್ಮ. ಬಾ, ಇಲ್ಲಿ ಕುಂಡಿಸ್ತೀನಿ, ಇಲ್ಲಿ ಕುಂಡಿಸ್ತೀನಿ. ಈ ಕಡೆ ಬಾ, ಈ ಕಡೆ ಬಾ. ನನ್ನ ಮಗಳಂತೂ ಏನ್ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ನನಗ್ ಭಯ, ಅವಳು ಏನಾದ್ರೂ ವೈರ್ ಗೀರ್ ಕಿತ್ತು ಬಿಡ್ತಾಳೆ ಅಂತ. ಚಿನ್ನಿ ಎಲ್ಲ ಐಟಮ್ಸ್ನು ಒಂದ್ ಕಡೆಯಿಂದ ಹಾಳು ಮಾಡ್ಕೊಂಡ್ ಬಂದಿದ್ದಾಳೆ. ಇವಾಗ ಕಂಪ್ಯೂಟರ್ಗೆ ಕಣ್ಣಾಕಿದ್ದಾಳೆ. ಗೊತ್ತಿಲ್ಲ ಇದೇನ್ ಮಾಡ್ತಾಳೆ ಅಂತ, ನೋಡ್ಬೇಕು. 10 ವರ್ಷದಿಂದ ಈ ಕಂಪ್ಯೂಟರ್ ಇಟ್ಕೊಂಡಿದೀನಿ. ಯಾವುದೇ ಫೈಲ್ ಫೋಲ್ಡರ್ ತೆಗೆದ್ರು ಅವ್ರದೇ ಫೋಟೋ ಬರ್ತಿತ್ತು. ಸೊ ನಾನು ಅದನ್ನ ಹೈಡ್ ಮಾಡ್ತಾ ಇದ್ದೆ. ಅವಳು ರೆಕಗ್ನೈಸ್ ಮಾಡ್ಬಿಡ್ತಾಳೆ ಬೇಗ, ಪಪ್ಪ ಅಂತ ರೆಕಗ್ನೈಸ್ ಮಾಡ್ತಾಳೆ ಅವಳು. ಸೊ ಅವಳಿಗೆ ನೆನ್ಸೋದ್ ಬೇಡ, ಇವಾಗೆಲ್ಲ ಅವಳಿಗೆ ಗೊತ್ತಾಗುತ್ತೆ. ಆಮೇಲೆ ನೆನ್ಪಿಸಿ ಅವಳು ಮನ್ಸಿಗೆ ಹಾಕೋತಾಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅವಳನ್ನ ಅವಾಯ್ಡ್ ಮಾಡ್ತಾ ಇದ್ದೆ. ಏನೇ ಫೋಲ್ಡರ್ ತೆಗೆದ್ರು ಫೋಟೋಸ್ ಬಂದೇ ಬರುತ್ತೆ. ಸಾಕು ಬಾ, ಸಾಕು ಬಾ, ಬಾ, ನಾನು ಏನೋ ಚೆಕ್ ಮಾಡ್ಬೇಕು. ಬಾ, ಅದ್ರಲ್ಲಿ ಇರೋದು ಯಾರು? ದಿಯಾನ? ಗುಂಡ ಅಲ್ವಾ? ನನ್ನ ಮಗ ಮಲಗಿದ್ದ, ಮಧ್ಯಾಹ್ನ ಎದ್ದ. ಬೇಗ ಬೇಗ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿ ಅಂಡೆ ಒಳಗೆ ನೀರು ಕಾಯ್ದಿತ್ತು. ಅಷ್ಟೊತ್ತಿಗೆ ಸ್ವಲ್ಪ ಬಿಸಿಲಿರೋ ಟೈಮೇ ನೋಡ್ತೀವಿ ನಾವು ತಲೆ ಸ್ನಾನ ಮಾಡ್ಸೋದಿಕ್ಕೆ. ತೀರಾ ಥಂಡಿ ಆಗ್ಬಿಡುತ್ತೆ, ಶೀತ ಆಗುತ್ತೆ ಅಂತ ಹೇಳಿ ಬಿಸಿಲಿದ್ದಾಗ ಪಟ ಪಟ ಅಂತ ಸ್ನಾನ ಮಾಡಿಸ್ಬಿಡ್ತೀವಿ. ನೋಡಿ, ಇದು ಟಬ್ಬಲ್ಲೇ ಸ್ನಾನ ಮಾಡ್ಬೇಕು ನನ್ನ ಮಗಳು. ನಮ್ಮಪ್ಪ ನೀರ್ ತೋಡ್ಕೊಂತಿದ್ರು. ನಾನ್ ತೋಡಕ್ ಆಗಲ್ಲ, ಯಾಕಂದ್ರೆ ನಾನು ಭಾರ ಎತ್ತಂಗಿಲ್ಲ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಹಂಗೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಸಂಜೆ ಒಂದು 5:30-6 ಗಂಟೆ ಆಯ್ತು. ಟ್ಯೂಷನ್ ಮಾಡೋ ಟೈಮು. ನನ್ನ ಮಗ ನೋಡಿ, ನಮ್ಮಮ್ಮ ಪೂಜೆ ಮಾಡ್ತಿದ್ರೆ ನೀನು ಪೂಜೆ ಮಾಡ್ತೀಯಾ? ಬಂದ ಬಂದ. ನಮ್ಮ ಅಮ್ಮಂಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿ ಬೆಳಗ್ಗೆ ಪೂಜೆ ಮಾಡಕ್ ಆಗಿಲ್ಲ ಅಂದ್ರೆ ಸಾಯಂಕಾಲ ಒಂದು 6 ಗಂಟೆ ಅಷ್ಟ್ರಲ್ಲಿ ಮಾಡ್ಬಿಡ್ತಾರೆ. ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡೇ ಮಾಡ್ತಾರೆ. ಮೊಮ್ಮಕ್ಳು ನೋಡ್ಕೊಂಡು ಪಾಪ ಅವ್ರಿಗೂ ಟೈಮ್ ಆಗ್ಬೇಕು ಅಲ್ವಾ, ಅದಕ್ಕೋಸ್ಕರ. ಶನಿವಾರದ ಹೊತ್ತಂದ್ರೆ ನಮ್ಮಪ್ಪ ಪೂಜೆ ಮಾಡ್ತಾರೆ. ಬಾಕಿ ಟೈಮಲ್ಲೆಲ್ಲ ನಮ್ಮ ಅಮ್ಮ ಮಾಡ್ತಾರೆ. ಮುಂಚೆ ಆಗಿದ್ರೆ ನಾನು ಮಾಡ್ತಿದ್ದೆ, ಇವಾಗ ನಾನು ಮಾಡಲ್ಲ, ಯಾಕಂದ್ರೆ ನನ್ಗೆ ಇಂಟ್ರೆಸ್ಟು ಇಲ್ಲ ಮಾಡೋದಿಕ್ಕೆ, ಅದಕ್ಕೋಸ್ಕರ. ನವಿಲ್ಗರಿ ಏನಕ್ಕೆ ಇಟ್ಟಿದೀವಿ ಅಂತಂದ್ರೆ ಅದು ಸ್ವಲ್ಪ ಲಿಸರ್ಡ್ಸ್ ಆ ಥರ ಎಲ್ಲ ಅವಾಯ್ಡ್ ಮಾಡುತ್ತೆ ಅಂತ. ಆಮೇಲೆ ಮತ್ತೆ ಕಾಲ್ ಮಾಡಿದ್ರು ಪೂಜೆ ಇದೆ ಅಂತ ಅನ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು.
ಎಲ್ಲಿದೀಯಾ ಯಪ್ಪ? ಇಡಿ ಚಿನ್ನಿ ಅಲ್ಲಿಂದ ಇಡಿಯಮ್ಮ, ಮುಂದಕ್ಕೆ ಬಾ. ನೈಟಿಗೆ ಹೂಕೋಸಿತ್ತು, ತರಕಾರಿ ತರಕ್ಕೆ ಹೋದಾಗ ತಂದ್ಬಿಟ್ಟಿದ್ದೆ. ಸೊ ವೇಸ್ಟ್ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು ಡ್ರೈ ಆಗಿ ಗೋಬಿ ಟೈಪ್ ಮಾಡ್ಕೊಂಡ್ವಿ. ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿ ಬಂದಿದ್ದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಈ ರೀತಿ ನೆನೆಸಿ ಇಟ್ಕೊಂಡಿದ್ದೆ ಉಪ್ಪು ಅರಿಶಿಣದಲ್ಲಿ. ಆಮೇಲೆ ಬಿಸಿನೀರಲ್ಲಿ ಬಾಯ್ಲ್ ಮಾಡ್ಕೊಂಡೆ ಒಂದು 5 ಮಿನಿಟ್ಸು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರು, ಆಮೇಲೆ ಕೆಲವೊಂದು ಪುಡಿಗಳು, ಚಿಲ್ಲಿ ಪೌಡರ್ ಎಲ್ಲ ಯೂಸ್ ಮಾಡಿ ಕಸ್ತೂರಿ ಮೆಥಿ ಎಲ್ಲಾನು ಹಾಕಿದ್ದೆ. ಚೆನ್ನಾಗಾಗಿತ್ತು. ನನ್ನ ಮಗಳೂ ಇಷ್ಟಪಟ್ಲು. ತುಂಬ ಇದು ಗ್ಯಾಸ್ಟ್ರಿಕ್ ಆಗುತ್ತೆ, ಗ್ಯಾಸ್ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ತಿನ್ನಲಿಲ್ಲ. ಸೊ ಇದಾಗಿತ್ತು ಶುಕ್ರವಾರದ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ನೆಕ್ಸ್ಟ್ ವ್ಲಾಗು ಹಸ್ಬೆಂಡ್ ಮನೆದಾಗಿರುತ್ತೆ. ಕೀಪ್ ವಾಚಿಂಗ್.